Hello, namaste, all the students and the parents. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ ಸ್ಟೂಡೆಂಟ್ಸ್ ಒಂದು ಕ್ವಿಕ್ ಅಪ್ಡೇಟ್. KEA ಕಡೆಯಿಂದ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಇದೇನಾಗುತ್ತೆ ಅಂತ ಕೇಳಿದ್ರೆ KCET ರಿಸಲ್ಟ್ ಬಂದ ಒಂದು 4-5 ಡೇಸ್ ನಂತರ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದಾದ ಒಂದು 4-5 ಡೇಸ್ ನಂತರ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಓಕೆ, ಸೊ ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಇದನ್ನ ಯಾವ್ದಕ್ಕೆ ಯೂಸ್ ಮಾಡಬೇಕು, ಇದೇನು ಸರ್ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೇನೆ, ಸರಿನಾ? ಸೊ ರಿಸಲ್ಟ್ ಅದೇ ನಾವು ಆಲ್ರೆಡಿ ಹೇಳ್ದಾಗಿ 4th ಅಥವಾ 5th ಬರ್ಬೋದು. ಅಂಡ್ ಅಗೇನ್ ಹಿರಿಯೂರಲ್ಲಿ ಆಗಿರುವಂತಹ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಪ್ರೊಟೆಸ್ಟ್ಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಇದನ್ನ ಮತ್ತೆ ರೀಕನ್ಸಿಡರೇಷನ್ ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ಗಳು ಈ ಅಂದ್ರೆ ರಿಪೀಟ್ ಎಕ್ಸಾಮ್ ಮಾಡಿದಾರೆ ನೋಡಿ, ಎಕ್ಸಾಮ್ ಮಾಡಿದಾರೆ ನೋಡಿ, ಅವಾಗ ಯಾರಿಗೂ ಕೂಡ ಔಟ್ ಆಫ್ ಔಟ್ ಕೊಡ್ಲಿಲ್ಲಂತೆ, ಸ್ವಲ್ಪ ಟಫ್ ಇದೆಯಂತೆ, ಮತ್ತೆ ಅದಕ್ಕೆ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಲ್ಲಿಯವರೆಗೆ KEAದವರು ಅಥವಾ ಗೌರ್ಮೆಂಟ್ ಅವರು ಇನ್ನು ಕನ್ಸಿಡರೇಷನ್ ತಗೊಳ್ತಾರೆ ಗೊತ್ತಿಲ್ಲ, ಸರಿನಾ? ಸೊ ಈಗ ಸೀಟ್ ಮ್ಯಾಟ್ರಿಕ್ಸ್ ಬಂದ್ರೆ ಆಕ್ಚುಲಿ ಈ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯಾವತ್ತು KEAದವರು ಆಫ್ಟರ್ ರಿಸಲ್ಟ್ ರಿಲೀಸ್ ಮಾಡ್ತಾರೆ. ಬಟ್ ಈ ವರ್ಷ ರಿಸಲ್ಟ್ ಸ್ವಲ್ಪ ಲೇಟ್ ಆಗಿ ಬರ್ತಾ ಇರ್ಲಿಕ್ಕೆ ಹೋಗಿ ಈ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಅ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್. ಇದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ. ಏನ್ ಸರ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ ಅಂತ ಹೇಳಿದ್ರೆ, ಅಂದ್ರೆ ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಇದಕ್ಕೆ ಕೆಲವೊಂದಿಷ್ಟು ಕಾಲೇಜ್ಗಳು ಆಫ್ಟರ್ ಸಮ್ ಡೇಸ್ ಕೆಲವೊಂದಿಷ್ಟು ಕಾಲೇಜ್ಗಳು ಆಡ್ ಆಗ್ಬಹುದು, ಕೆಲವೊಂದು ಕಾಲೇಜ್ಗಳಲ್ಲಿ ಏನು ಬ್ರಾಂಚಸ್ ಗಳು ಆಡ್ ಆಗ್ಬಹುದು, ಹೊಸ ಬ್ರಾಂಚಸ್ ಗಳು ಆಡ್ ಆಗ್ಬಹುದು, ನಂಬರ್ ಆಫ್ ಸೀಟ್ಸ್ ಗಳು ಇನ್ಕ್ರೀಸ್ ಆಗ್ಬಹುದು. ಯಾಕಂದ್ರೆ ಇನ್ನೂ ಕೂಡ ಅವರು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇಂದ ಅಪ್ರೂವ್ ಆಗದೆ ಇನ್ನು ಕೂಡ ವೇಟಿಂಗ್ ಅಲ್ಲಿ ಇರುವಂತಹ ಸೀಟ್ಸ್ ಗಳು ಇನ್ಕ್ರೀಸ್ ಆಗ್ಲೂಬಹುದು. ಸೊ ಅದಕ್ಕೋಸ್ಕರ ಇದನ್ನೀಗ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇದರಿಂದ ಬಿಗ್ ಚೇಂಜಸ್ ಗಳು ಇರೋದಿಲ್ಲ, ಬಟ್ ಚೇಂಜಸ್ ಗಳಿರುತ್ತೆ. ಸೊ ಈ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ಯಾವ ಯಾವ ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಸೀಟ್ಗಳಿದೆ ಅಂಡ್ ಯಾವ ಯಾವ ಬ್ರಾಂಚಸ್ ಗಳಿದೆ, ಎಷ್ಟು ಮ್ಯಾನೇಜ್ಮೆಂಟ್ ಸೀಟ್ಗಳಿದೆ, ಎಷ್ಟು ಹೈದರಾಬಾದ್ ಕರ್ನಾಟಕ ಸೀಟ್ಗಳಿದೆ, ಗವರ್ನಮೆಂಟ್ ಸೀಟ್ ಎಷ್ಟಿದೆ, ಕನ್ನಡ ಮೀಡಿಯಂ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಸ್ಪೆಷಲ್ ರಿಸರ್ವೇಶನ್, ಇದೆಲ್ಲ ಎಷ್ಟೆಷ್ಟು ಇದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡುತ್ತೆ ಇದು. ಓಕೆ, ಇದ್ರ ಬೇಸಿಸ್ ಇದನ್ನ ಯೂಸ್ ಮಾಡ್ಕೊಂಡು ಹೆಚ್ಚಿನವರು ಆಪ್ಷನ್ ಎಂಟ್ರಿನ ಮಾಡ್ತಾರೆ. ಬಟ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಇದೇ ಯೂಸ್ ಮಾಡಬೇಕು ಅಂತಲ್ಲ, ಬಟ್ ಆಪ್ಷನ್ ಎಂಟ್ರಿನ ಮಾಡಿಕ್ಕೆ ಇದು ಯೂಸ್ ಆಗುತ್ತೆ, ಸರಿನಾ? ಈಗ ಇದರ ರಿಲೇಟೆಡ್ ಡೀಟೇಲ್ಡ್ ವಿಡಿಯೋವನ್ನ ಈ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಈ ವರ್ಷ ಏನು ಚೇಂಜಸ್ ಗಳಿದೆ ಅನ್ನೋದರ ಡೀಟೇಲ್ಡ್ ವಿಡಿಯೋವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ, ಈ ವರ್ಷ BMS ಯೂನಿವರ್ಸಿಟಿ ಆಡ್ ಆಗಿದೆ ಅಂತ. ಆಡ್ ಆಗ್ಬಹುದು ಅಂತ, ಎಸ್ ಆಡ್ ಆಗಿದೆ. BMS ಯೂನಿವರ್ಸಿಟಿ ಆಡ್ ಆಗಿದೆ. MS ರಾಮಯ್ಯದವ್ರದ್ದು ಕೂಡ ಯೂನಿವರ್ಸಿಟಿ ಆಡ್ ಆಗಿದೆ. ಸೊ ಎರಡು ಹೊಸ ಅಂದ್ರೆ ಮೇನ್ ನಾನು ಹೇಳ್ತಾ ಇರೋದು ನಿಮ್ಗೆ, ಮೇನ್ ಅಂದ್ರೆ ಟಾಪ್ ಅಲ್ಲಿ ಇರುವಂತಹ ಕಾಲೇಜ್ಗಳು ಎರಡು ಹೊಸ ಬ್ರಾಂಚಸ್ ಗಳು ಆಡ್ ಆಗಿದೆ. ದಟ್ ಈಸ್ ಯೂನಿವರ್ಸಿಟಿ. ಒಂದು BMS ಅವ್ರದ್ದು ಯೂನಿವರ್ಸಿಟಿ ಆಡ್ ಆಗಿದೆ, ಅಂಡ್ ಇವ್ರದ್ದು MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಇದೆಯಲ್ಲ, ಅವರದ್ದು ಕೂಡ ಒಂದು ಹೊಸ ಯೂನಿವರ್ಸಿಟಿ ಆಡ್ ಆಗಿದೆ. ಓಕೆ, ಸೊ ಇದರ ರಿಲೇಟೆಡ್ ಡೀಟೇಲ್ಡ್ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಅಂದ್ರೆ ಏನೇನಾಗಿದೆ ಈ ವರ್ಷದ್ದು ಇದಕ್ಕೂ ಯಾವುದು ಸೀಟ್ ಮ್ಯಾಟ್ರಿಕ್ಸ್ ಲಾಸ್ಟ್ ಇಯರ್ ನ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಡಿಫರೆನ್ಸ್ ಇಲ್ಲಿ ನೋಡಿ. BMS ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದರ ಸೀಟ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್ 180 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಅದು ಬಿಟ್ರೆ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅವ್ರದ್ದು ಇನ್ನೊಂದು, ಓಕೆ, MS ರಾಮಯ್ಯ ಯೂನಿವರ್ಸಿಟಿ ಆಲ್ರೆಡಿ ಇದೆ, ಅದು ಬಿಟ್ಟು ಇನ್ನೊಂದನ್ನ ಆಡ್ ಮಾಡಿದ್ದಾರೆ. ಒಂದ್ ಸೆಕೆಂಡ್, ಅಪ್ಲೈಡ್ ಸೈನ್ಸ್ ಅವ್ರದ್ದು, ಸೊ ಅವ್ರದ್ದು ಹೊಸ ಇದನ್ನ ಆಡ್ ಮಾಡಿದ್ದಾರೆ. ಸೊ ಅದನ್ನ ನಿಮ್ಗೆ ತೋರಿಸ್ತೇನೆ, ಇಲ್ಲಿದೆ ನೋಡಿ. ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿತ್ VLSI ಡಿಸೈನ್. ಓಕೆ, ಸೊ ಟೋಟಲ್ ಆಗಿ 240 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಯಾವುದು ಎರಡು ಟಾಪ್ ಕಾಲೇಜ್ ಅಲ್ಲಿ ಎಕ್ಸ್ಟ್ರಾ 2 ಆಡ್ ಆಗಿದೆ. ಓಕೆ, ಒಂದು ಯೂನಿವರ್ಸಿಟಿ ಯಾವ್ದು BMS ಇದು, ಇನ್ನೊಂದು MS ರಾಮಯ್ಯದವರದ್ದೇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲ, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅವರದ್ದು ಇನ್ನೊಂದು ಯೂನಿವರ್ಸಿಟಿ ಇದು ಮಾಡಿದ್ದಾರೆ. ನೋಡೋಣ, ಇದರ ಡೀಟೇಲ್ಡ್ ವಿಡಿಯೋವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ, ಸರಿನಾ? ಸೊ ಇನ್ನು ರಿಸಲ್ಟ್ ಗೆ ಬಂದ್ರೆ ನನ್ನ ಪ್ರಕಾರ ಇನ್ನೊಂದು 2-3 ಡೇಸ್ ಅಲ್ಲಿ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಇದನ್ನೆಲ್ಲ ಅಪ್ಲೋಡ್ ಮಾಡಬೇಕು ಅಥವಾ ಇದನ್ನೆಲ್ಲ ರಿಲೀಸ್ ಮಾಡಬೇಕು ಅಂದ್ರೆ ರಿಸಲ್ಟ್ಗೂ ಮತ್ತೆ ಇದಕ್ಕೂ ಸಂಬಂಧ ಇಲ್ಲ. ಮತ್ತೊಂದು ವಿಕಲಚೇತನರಿಗೆ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಗಳಿಗೆ 4th, 5th, 6th ಫಿಸಿಕಲ್ ವೆರಿಫಿಕೇಶನ್ ಇದೆ ಎಲ್ಲಿ KEA ಆಫೀಸಿಗೆ.
ಆಫೀಸಲ್ಲಿ. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ದಾರೆ, ಸರ್ ಇದಾದ್ಮೇಲೆ ರಿಸಲ್ಟ್ ಬರುತ್ತಾ? ಸೊ ಅವರ ಫಿಸಿಕಲ್ ವೆರಿಫಿಕೇಶನ್ಗೂ ಮತ್ತೆ ರಿಸಲ್ಟ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಲಾಸ್ಟ್ ಇಯರ್ 24th ರಿಸಲ್ಟ್ ಬಂದಿತ್ತು. ಇವರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಗಳಿಗೆ ಅಥವಾ ವಿಕಲಚೇತನರಿಗೆ ವೆರಿಫಿಕೇಶನ್ ಇದ್ದಿದ್ದು 4, 5, 6 ಅದಕ್ಕಿಂತ ಮುಂಚೆನೆ ರಿಸಲ್ಟ್ ಬಂದಿತ್ತು. ಓಕೆ, ರಿಸಲ್ಟಿಗೂ ಮತ್ತೆ ವಿಕಲಚೇತನ ಸ್ಟೂಡೆಂಟ್ಸ್ ಗಳ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಈಗ ಏನೇನು ರಿಸಲ್ಟ್ ಏನೇನು ಬೇಕು ಅದೆಲ್ಲದು ಆಲ್ರೆಡಿ ಬಂದಾಗಿದೆ. ಸೊ ಇನ್ನು ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಇರುತ್ತೆ. ವೆಬ್ಸೈಟ್ ಅಲ್ಲಿ ಏನೇನು ಅಪ್ಲೋಡ್ ಮಾಡಬೇಕು, ಡೇಟಾವನ್ನು ಅಪ್ಲೋಡ್ ಮಾಡೋದು, ಸೊ ಅದು ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಟೆಸ್ಟ್ ಮಾಡೋದು, ಸರ್ವರ್ ಎಲ್ಲ ಟೆಸ್ಟ್ ಮಾಡೋದು, ಇದೆಲ್ಲ ಇರುತ್ತೆ. ಓಕೆ, ಸೊ 6th ಒಳಗಡೆ 5th ಒಳಗಡೆ ರಿಸಲ್ಟ್ ಬರೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಸೊ ಇದರ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಗಳು ಬಂದ್ರೆ ನಾನು ಖಂಡಿತ ಅಪ್ಡೇಟ್ ಅನ್ನ ಕೊಡ್ತೇನೆ. ಓಕೆ, ಸೊ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಅದೇ ರೀತಿ ನಮ್ಗೆ ಯಾರಿಗಾದ್ರೂ ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ 1-to-1 ಪರ್ಸನಲ್ ಗೈಡೆನ್ಸ್ ನಾನು ಇವಾಗಲೇ ಹೇಳ್ತಾ ಇದ್ದೇನೆ. KCET ರಿಸಲ್ಟ್ ಬಂದು ಒಂದು 4-5 ಡೇಸ್ ಮಾತ್ರ ನಾನು ಓಪನ್ ಇಡ್ತೇನೆ. ಅದಾದ್ಮೇಲೆ ಕ್ಲೋಸ್ ಆಗುತ್ತೆ. ಆಮೇಲೆ ಹೊಸ ನಂಬರ್ ಇಂದ ಕಾಲ್ ಬಂದು ರಿಸೀವ್ ಮಾಡೋದಿಲ್ಲ. ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ಜಾಯ್ನ್ ಆಗಿ. ಅದರ ನಂಬರ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ನನ್ನ ನಂಬರ್ನ. ಅಥವಾ ನಿಮಗೆ ಇದನ್ನ ಏನು ನಂಬರ್ನ ಇಲ್ಲಿ ಪ್ರೆಸೆಂಟೇಷನ್ ಇದೆ ನೋಡಿ, ಈ ನಂಬರ್ನ ನೀವು ನೋಟ್ ಮಾಡ್ಕೊಳ್ಬಹುದು. ಸೊ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಇಲ್ಲಿದೆ ನೋಡಿ 6362324224 ಅಂತ. ದಯವಿಟ್ಟು ಜಾಯ್ನ್ ಆಗಿ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಇದು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಖಂಡಿತ ಬೇಕಾಗುತ್ತೆ ಗೈಡೆನ್ಸ್. ಸೊ ಎಲ್ಲದನ್ನು ನಾವೇ ಮಾಡ್ತೇವೆ ಅಂತ ಕೂತ್ಕೊಳ್ಬೇಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಂಬರ್ನ ಕೊಟ್ಟಿದ್ದೇನೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಫೀಸ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೇವೆ. ಇದು ಓನ್ಲಿ KCET ಆರ್ ಓನ್ಲಿ ಕಾಮಿಡ್ಗೆ. ಇದು ಓನ್ಲಿ KCET ಅಥವಾ ಓನ್ಲಿ ಕಾಮಿಡ್ಗೆ ಆಫ್ಲೈನ್. ವಿತ್ ಬೋತ್ ಆದ್ರೆ 2999 ಆನ್ಲೈನ್, ಬೋತ್ ಆಫ್ಲೈನ್ 4999. ಓಕೆ, ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಸೀಟ್ ಮ್ಯಾಟ್ರಿಕ್ಸ್ ರಿಲೇಟೆಡ್ ಸಪರೇಟ್ ವಿಡಿಯೋನ ನಾನು ಮಾಡ್ತೇನೆ, ಡಿಟೇಲ್ಡ್ ಅನಾಲಿಸಿಸ್ ಅನ್ನ ಮಾಡ್ತೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬೈ ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.